ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ನಾವು ಪ್ರತಿದಿನ ಏನಂದ್ರೆ ಈ ವೇದಿಕ್ ಗಣಿತ ತರಗತಿಗಳು ಅಥವಾ ವೇದಿಕ್ ಮ್ಯಾಥ್ಸ್ ಕ್ಲಾಸ್ಗಳನ್ನ ಮಾಡ್ತಾ ಇದೀವಿ. ಸೊ ಹಾಗಾಗಿ ಇದು ಎಲ್ಲ ಎಕ್ಸಾಮ್ಗಳಿಗೆ, ಅಕಾಡೆಮಿಕ್ ಮತ್ತೆ ನಿಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಕೂಡ ಹೆಲ್ಪ್ ಆಗುವಂತ ಕ್ಲಾಸ್ ಆಗಿದೆ. ಸೊ ಹಾಗಾಗಿ ಒನ್ಸ್ ಅಗೇನ್ ವೆಲ್ಕಮ್ ಟು ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಇವತ್ತು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಏನು ನೋಡಿ, ಬಹಳ ಎಕ್ಸಾಮ್ ಅಲ್ಲಿ ಕೇಳ್ತಿರುವಂತ ಸೊ ಏನಂದ್ರೆ ಸ್ಕ್ವೇರ್ ರೂಟ್ ಗಳನ್ನ ಯಾವ ರೀತಿ ಕಂಡುಹಿಡಿಯಬೇಕಂತ ನೋಡ್ತಾವೆ, ಅಥವಾ ಕನ್ನಡದಲ್ಲಿ ಏನು ಕರಿತೀವಿ ಅಂದ್ರೆ ವರ್ಗಮೂಲಗಳು ಅಂತ ಕರೀತಾರೆ. ನೋಡಿ, ನಮಗೆ ಸ್ಕ್ವೇರ್ ರೂಟ್ ಅನ್ನು ಏನ್ ಮಾಡ್ತೀವಿ ಅಂದ್ರೆ ಈ ಒಂದು ಸಿಂಬಲ್ ಮುಖಾಂತರ ರಿಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಈ ಸ್ಕ್ವೇರ್ ರೂಟ್ ನ ಅರ್ಥ ಏನಂದ್ರೆ ನೋಡಿ, ಇದೇನಾಗಿರ್ತದೆ ಈಕ್ವಲ್ ಟು ಇನ್ಸೈಡ್ ದ ಬ್ರಾಕೆಟ್ ಏನಾಗಿರ್ತದೆ ಸೊ 1/2 ಆಗಿರುತ್ತೆ ಸ್ಕ್ವೇರ್ ರೂಟ್ ನ ಮೀನಿಂಗ್. ಈ ಟೇಕ್ ಫಾರ್ ಎಕ್ಸಾಂಪಲ್ ನೋಡಿ, ಸ್ಕ್ವೇರ್ ರೂಟ್ ಆಫ್ 25 ಅಂದ್ರೆ ಏನಾಗುತ್ತೆ ನೋಡಿ, ಏನಾಗುತ್ತೆ ಸೊ 5 ಸ್ಕ್ವೇರ್ ಅಲ್ವಾ, 25 ಅಂದ್ರೆ 5 ಸ್ಕ್ವೇರ್ ಆಗುತ್ತೆ ಇಂಟು 1/2 ಆಗುತ್ತೆ. ಸೊ ಹಾಗಾಗಿ ಸೊ 5 ಸ್ಕ್ವೇರ್ ಇಂಟು 1/2 ಅಂದ್ರೆ ಏನಾಗುತ್ತೆ 2 ಕ್ಯಾನ್ಸಲ್ ಆಗುತ್ತೆ, ಫೈನಲ್ ಆಗಿ ನಮಗೆ 5 ಬರುತ್ತೆ. ಸೊ ಹಾಗಾಗಿ 5 ನ ಏನಾಗುತ್ತೆ 25 ನ 5 ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ 5 ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮಗೆ ಈ ಒಂದು ಸಿಂಬಲ್ ಮುಖಾಂತರ ನಾವು ಸ್ಕ್ವೇರ್ ರೂಟ್ ಅನ್ನ ರಿಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತೀವಿ. ಸೊ ಕನ್ನಡದಲ್ಲಿ ಇದಕ್ಕೆ ವರ್ಗಮೂಲಗಳನ್ನು ಕರೀತಾರೆ. ಸೊ ಹಾಗಾಗಿ ಇವತ್ತು ಒಂದು ವೇದಿಕ್ ಮ್ಯಾಥ್ಸ್ ಅಲ್ಲಿ ಯಾವ ರೀತಿ ಸ್ಕ್ವೇರ್ ರೂಟ್ ಗಳನ್ನ, ಅದು ವಿಶೇಷವಾಗಿ ಬಂದಂತ ಒಂದು ನಾನ್ ಪರ್ಫೆಕ್ಟ್ ಆಗಿರುವಂತಹ ಸ್ಕ್ವೇರ್ ರೂಟ್ ಗಳನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತಾ ತಗೊಳ್ತಾವೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ನೋಡಿ, ಸೊ 25 ಕೊಟ್ರೆ ಈಸಿಯಾಗಿ 5 ಅಂತ ಹೇಳ್ತೀರಾ. ಅದೇ ರೀತಿ 36 ಕೊಟ್ರೆ 6 ಅಂತ ಹೇಳ್ತೀರಾ. ಅದೇ ಸ್ಕ್ವೇರ್ ರೂಟ್ ಆಫ್ 84 ಕೊಟ್ರೆ ಸಾರಿ 81 ಕೊಟ್ಟಿದ್ರೆ 9 ಅಂತ ಹೇಳ್ತೀರಾ. ಈ ತರ ನಿಮ್ಗೆ ಪರ್ಫೆಕ್ಟ್ ಬಂದ್ರೆ ಈಸಿಯಾಗಿ ಇಡಬಹುದು. ಬಟ್ ಆದ್ರೆ ಕೆಲವೊಂದು ನಾನ್ ಪರ್ಫೆಕ್ಟ್ ಆಗಿರುವಂತ ನಂಬರ್ಸ್ ಬಂದಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಇದು ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ವೇದಿಕ್ ಮ್ಯಾಥ್ಸ್ ಅಲ್ಲಿ ಇದನ್ನ ಯಾವ ರೀತಿ ಟ್ರಿಕ್ಸ್ ಬಳಸ್ಕೊಂಡು ಯೂಸ್ ಮಾಡ್ತಾರೆ ನೋಡ್ತಾ ಹೋಗೋಣ. ಎಸ್, ಸೊ ಹಾಗಾಗಿ ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್. ಸೊ ನೋಡಿ, ನಮಗೆ ಸ್ಕ್ವೇರ್ ರೂಟ್ ಆಫ್ 27 ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡ್ಬೋದು ನೋಡಿ, ಫಸ್ಟ್ ಏನ್ ಮಾಡ್ಬೇಕಂದ್ರೆ ನೀವು ನೋಡಿ, ಈ ಒಂದು 27 ಇದೆಯಲ್ಲ, ಇದಕ್ಕೆ ನೇರಾಗಿರುವಂತ ಒಂದು ಪರ್ಫೆಕ್ಟ್ ಸ್ಕ್ವೇರ್ ನೋಡ್ಬೇಕು ಫಸ್ಟ್ ನೀವು. ಯಾವ್ದಿದೆ ನೋಡಿ, ಈಗ ನಮಗೆ 4 4 16 5 25 ಆಗುತ್ತಲ್ವಾ. ಎಸ್, ಸೊ ಹಾಗಾಗಿ 5 5 25 ಅಂದ್ರೆ ನಮಗೆ 25 ಆಗುತ್ತಲ್ವಾ. ಹಾಗಾಗಿ ಇದು ಸ್ಕ್ವೇರ್ ಎಷ್ಟು ಆಗುತ್ತೆ 5 ಆಗುತ್ತೆ. ಸೊ ಹಾಗಾಗಿ 25 ತಗೋಣ, ಪ್ಲಸ್ ಇನ್ನೆಷ್ಟು ಉಳಿತು ನಮಗೆ ಪ್ಲಸ್ 2 ಉಳಿತಲ್ವಾ. ಎಸ್, ಸೊ ಹಾಗಾಗಿ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೋಡಿ, ಈ 25 ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ 5 ಆಗುತ್ತಲ್ವಾ. ಸೊ ಈಗ ಏನ್ ಮಾಡ್ಬೇಕಂದ್ರೆ ಈ 2 ಆಸ್ ಇಟ್ ಇಸ್ ಇಟ್ಕೋಬೇಕು, ಕೆಳಗಡೆ ಬೈ 2 ಮಾಡಬೇಕು. 2 ಮಾಡಿ ಇಂಟು ಏನಂದ್ರೆ ಈ ಸಂಖ್ಯೆಯಲ್ಲಿ ಬರೀಬೇಕು. ಅರ್ಥ ಆಗ್ತದ್ಯಾ? ಸೊ ಈಗ ನೋಡಿ ನೋಡ್ತಾ ದಿಸ್ ಈಸ್ ಲೈಕ್ ಅಂತ. ಸೊ 5 ಇಂಟು ಪ್ಲಸ್ 2 ಡಿವೈಡ್ ಬೈ 2 5 ಎಷ್ಟಾಗುತ್ತೆ 10 ಆಗುತ್ತಲ್ವಾ. ಸೊ ಏನಾಗುತ್ತೆ ನೆಕ್ಸ್ಟ್ 5 ಪ್ಲಸ್ 2/10 ಅಂದ್ರೆ 2 1 ಜಾ 2 5 ಜಾ. ಸೊ ಏನಾಗುತ್ತೆ 1/5 ಆಗುತ್ತೆ. ಎಷ್ಟಾಗುತ್ತೆ ನಮ್ಗೆ ವ್ಯಾಲ್ಯೂಸ್ ಇದರದು ಎಷ್ಟಾಗುತ್ತೆ 5 1/5 ಅಂದ್ರೆ ಎಷ್ಟಾಗುತ್ತೆ ನಮಗೆ 1/5 ಅಂದ್ರೆ ಎಷ್ಟಾಗುತ್ತೆ ಅಂದ್ರೆ ಸೊ 5 ಪ್ಲಸ್ 0.2 ಆಗುತ್ತೆ. ಸೊ ಹಾಗಾಗಿ ನಮಗೆ ಸೊ 5.2 ಇದೆಯಲ್ಲ, ಇದೇನಾಗುತ್ತೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ದಿ 27 ಆಗುತ್ತೆ. ಅರ್ಥ ಆಯ್ತಾ? ಎಸ್, ಇನ್ನೊಂದು ಕ್ವಶನ್ ನೋಡ್ತಾ ಹೋಗೋಣ. ಸೆಕೆಂಡ್ ಕ್ವಶನ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ. ನೆಕ್ಸ್ಟ್ 39 ಇದೆ. ಹಾಗಾದ್ರೆ ಇದಕ್ಕೆ ಸನಿಹವಾಗಿರುವಂತ ಹತ್ತಿರವಾಗಿರುವಂತ ಒಂದು ಸ್ಕ್ವೇರ್ ನೋಡ್ತಾ ಹೋಗೋಣ. ನೋಡಿ, 5ರಲ್ಲಿ 20 6ರಲ್ಲಿ 36 ಆಗುತ್ತಲ್ವಾ. ಎಸ್, 6ರಲ್ಲಿ 36 ಅಂದ್ರೆ ನಾವು 36 ಬರ್ಕೋಣ. ಸೊ ಏನಾಗುತ್ತೆ ಪ್ಲಸ್ ಇನ್ನೆಷ್ಟು ಉಳಿತು ನಮಗೆ 3 ಉಳಿತಲ್ವಾ. ಸೊ ಹಾಗಾಗಿ ಇದರ ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ 36 6 ಆಗುತ್ತೆ. ಪ್ಲಸ್ ಸೇಮ್ 3 ಡಿವೈಡ್ ಬೈ 2 ಬರ್ಕೋಬೇಕು ಇಂಟು ಈ ಒಂದು 6 ಸಂಖ್ಯೆ ಇಲ್ಲಿ ಬರ್ಕೋಬೇಕು. ಓಕೆನಾ? ಸೊ ಈಗ ಏನಾಗುತ್ತೆ ನೋಡಿ, 6 ಪ್ಲಸ್ 3/2 2 ಇಂಟು 6 ಅಂದ್ರೆ ಎಷ್ಟಾಗುತ್ತೆ 2 12 ಆಗುತ್ತಲ್ವಾ. ಸೊ 12 ಆಗುತ್ತೆ. ನೆಕ್ಸ್ಟ್ 6 ಪ್ಲಸ್ 3 1 3 3 4 12 ಅಲ್ವಾ. 3 1 3 3 4 12 ಅಂದ್ರೆ ನಾವು ಬರೀಬಹುದು 1/4 ಬರೀಬಹುದು. ಎಷ್ಟಾಗುತ್ತೆ? ಸೊ ಹಾಗಾಗಿ ಏನಾಗುತ್ತೆ ನಮಗೆ ಆನ್ಸರ್ ಸೊ 6 ಪ್ಲಸ್ 1/4 ಅಂದ್ರೆ 0.25 ಅಲ್ವಾ. ಏನಾಗುತ್ತೆ 6.25 ಆಗುತ್ತೆ. ಓಕೆನಾ? ಇದು ನಿಮ್ಮ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 39 ಏನಾಗುತ್ತೆ ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ 6.25 ಆಗುತ್ತೆ. ಈಗ ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ, ಗೊತ್ತಾಗುತ್ತೆ ನಿಮಗೆ. ಎಸ್, ನೋಡಿ ನಮಗೆ 84 ಕೊಟ್ಟಿದ್ದಾರೆ. ಇದಕ್ಕೆ ಹತ್ತಿರವಿರುವಂತ ಸ್ಕ್ವೇರ್ ರೂಟ್ ಆಗುತ್ತೆ ನೋಡಿ. ಸ್ಕ್ವೇರ್ ರೂಟ್ 9 ಆಗುತ್ತಾ, 9 81. ಇನ್ನೆಷ್ಟು ಉಳಿತು ನಮಗೆ 3 ಬ್ಯಾಲೆನ್ಸ್ ಉಳಿತಲ್ವಾ. ಸೊ ಹಾಗಾಗಿ 81 ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ 9 ಆಗುತ್ತೆ. ಸೇಮ್ 3 ಬರ್ಕೊಳ್ಬೇಕು, ಕೆಳಗಡೆ 2 ಬರ್ಕೋಬೇಕು, ನೆಕ್ಸ್ಟ್ ಈ ಸಂಖ್ಯೆ ಬರ್ಕೋಬೇಕು ಇಂಟು ಈ ಸಂಖ್ಯೆ ಬರ್ಕೋಬೇಕು. ಓಕೆನಾ? ಸೊ ಎಷ್ಟಾಗುತ್ತೆ 9 ಪ್ಲಸ್ 3/2 9 18 ಅಲ್ವಾ. 18 ಆಗುತ್ತೆ. ನೋಡಿ ಇಲ್ಲಿ 3 1 3 18 ಎಷ್ಟಾಗುತ್ತೆ ನಮಗೆ ಸೊ 9 ಪ್ಲಸ್ 1/6 ಆಯ್ತು. 1/6 ಅಂದ್ರೆ ಎಷ್ಟಾಗುತ್ತೆ ನಮಗೆ ಎಷ್ಟಾಗುತ್ತೆ 1/6 ಅಂದ್ರೆ
0.16 ಆಗುತ್ತಲ್ವಾ ಸೊ ಹಾಗಾಗಿ ಎಷ್ಟಾಗುತ್ತೆ ವ್ಯಾಲ್ಯೂಸ್ 9.16 ಇದೆಯಲ್ಲ ಇದೇನಾಗುತ್ತೆ ಸೊ ಈ ಒಂದು ಸ್ಕ್ವೇರ್ ರೂಟ್ ಆಫ್ 84 ನ ಒಂದು ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ ಅಂದ್ರೆ 9.16 ಆಗುತ್ತೆ ಈ ತರ ಈಸಿಯಾಗಿ ಮಾಡಬಹುದು ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ ನೋಡಿ ಇಲ್ಲಿ 3 ಅಂಕಿತ ಇದೆ 201 ಕೊಟ್ಟಿದ್ದಾರೆ ಹೌದಾ 201 ಆಗುತ್ತೆ ನೋಡಿ ಯಾವ ಸಂಖ್ಯೆ ಬರುತ್ತೆ ಇದಕ್ಕೆ ನಿಯರ್ ಆಗಿ ನಮಗೆ ಸ್ಕ್ವೇರ್ ರೂಟ್ ಎಷ್ಟು ಬರುತ್ತೆ ಸ್ಕ್ವೇರ್ ನಿಯರ್ ಸಂಖ್ಯೆ ಯಾವ್ದು ಬರುತ್ತೆ 14 ಬರುತ್ತೆ ನೋಡಿ 14 ಎಷ್ಟಾಗುತ್ತೆ ನೋಡಿ 14 ಸ್ಕ್ವೇರ್ ಆಗುತ್ತಾ 14 ಸ್ಕ್ವೇರ್ ಎಷ್ಟು ಆಗುತ್ತೆ 196 ಅಲ್ವಾ 196 ಆಗುತ್ತೆ ಪ್ಲಸ್ ಇನ್ನೆಷ್ಟು ಉಳಿತು ನಮಗೆ 5 ಉಳಿತಲ್ವಾ 5 ಉಳಿತು ಸೊ 196 ಅಂದ್ರೆ ಏನಾಗುತ್ತೆ ಇದು 14 ನ ಸ್ಕ್ವೇರ್ 14 ಸ್ಕ್ವೇರ್ ರೂಟ್ ಆಗುತ್ತೆ ಪ್ಲಸ್ 5 ಡಿವೈಡ್ ಬೈ 2 ಇಂಟು ಈ 14 ಇಲ್ಲಿ ಬರುತ್ತೆ ಅದೇ ರೀತಿ 14 ಪ್ಲಸ್ 5 ಡಿವೈಡ್ ಬೈ 14 28 ಆಗುತ್ತಲ್ವಾ ಎಸ್ ಹಾಗೆ ಸೊ 14 ಪ್ಲಸ್ ಇದನ್ನ ಇಷ್ಟು ಮಾಡಿದಾಗ ಎಷ್ಟಾಗುತ್ತೆ ನಮಗೆ ನೋಡಿ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟಾಗುತ್ತೆ ಅಂದ್ರೆ ನಿಮಗೆ 0.178 ಬರುತ್ತೆ ಸಾರಿ 178 ಬರುತ್ತೆ ಸೊ ಏನು ಬರ್ಬೋದು ನಾವು 14.178 ನಥಿಂಗ್ ಬಟ್ 0.8 ಬರ್ಕೋಬಹುದಾ ಸೊ 18 ಬರ್ಕೋಬಹುದಲ್ವಾ ಸೊ ಹಾಗಾಗಿ 0 ಅಂದ್ರೆ 18 ಆಗುತ್ತೆ ಸೊ ಹಾಗಾಗಿ ನಮಗೆ 14.18 ಇದೆಯಲ್ಲ ಇದೇನಂದ್ರೆ 201 ಒಂದು ಸ್ಕ್ವೇರ್ ರೂಟ್ ಏನಾಗುತ್ತೆ 14.18 ಆಗುತ್ತೆ ಓಕೆ ಅರ್ಥ ಆಯ್ತಲ್ವಾ ಸೊ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ ಒಂದು ಕ್ವೆಶ್ಚನ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ 326 ಇದೆ ಓಕೆನಾ 326 ನಿಯರ್ ಆಗಿರುವಂತ ಒಂದು ಸ್ಕ್ವೇರ್ ನೋಡ್ತಾ ಹೋಗೋಣ ಎಷ್ಟಿದೆ ನೋಡಿ 18 ಸ್ಕ್ವೇರ್ ಆಗುತ್ತೆ ನೋಡಿ ಆಗುತ್ತಲ್ವಾ ನೋಡಿ 18 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ 324 ಆಗುತ್ತೆ ಅಲ್ವಾ ಸೊ ಇನ್ನೆಷ್ಟು ಉಳಿತು ನಮಗೆ 2 ಬ್ಯಾಲೆನ್ಸ್ ಉಳಿತು ಸೊ ಹಾಗಾಗಿ 324 ಅಂದ್ರೆ ಏನಾಗುತ್ತೆ ಇದು 18 ಸ್ಕ್ವೇರ್ ನ ಒಂದು ಏನಾಗುತ್ತೆ ಸ್ಕ್ವೇರ್ ರೂಟ್ ಆಗುತ್ತೆ ಪ್ಲಸ್ 2 ಡಿವೈಡ್ ಬೈ 2 ಇಂಟು ಈ 18 ಇಲ್ಲಿ ಬರ್ಕೋಬೇಕು ಸೊ ಹಾಗೆ 18 ಪ್ಲಸ್ 2 ಡಿವೈಡ್ ಬೈ 2 18 ಅಂದ್ರೆ 36 ಆಗುತ್ತೆ ಅಥವಾ 2 ಕ್ಯಾನ್ಸಲ್ ಆಗುತ್ತೆ ಬೇಕಾದ್ರೆ ಇನ್ನೊಂದ್ಸಲ ಬರ್ಕೋಬಹುದು ನೋ ಪ್ರಾಬ್ಲಮ್ ಸೊ 18 ಸೊ ಪ್ಲಸ್ 2 1 2 2 ಒಂದ್ಲೆ 2 18 ಬರುತ್ತಲ್ವಾ ಸೊ ಹಾಗಾಗಿ 1/118 ಆಗುತ್ತೆ ಈಗ ಎಷ್ಟಾಯ್ತು ನೋಡಿ 18 ಪ್ಲಸ್ 1/18 ಎಷ್ಟಾಗುತ್ತೆ ನಮಗೆ 0.055 ಆಗುತ್ತೆ ಓಕೆನಾ ಸೊ ಹಾಗಾಗಿ ಎಷ್ಟಾಗುತ್ತೆ ನಮಗೆ ವ್ಯಾಲ್ಯೂ ಬಂದು ಸೊ 18.055 ಇದೆಯಲ್ಲ ಇದೇನಂದ್ರೆ ಸ್ಕ್ವೇರ್ ರೂಟ್ ಆಫ್ ದಿ ಏನಾಗುತ್ತೆ ರೂಟ್ 326 ಆಗುತ್ತೆ ಅರ್ಥ ಆಯ್ತಾ ಸೊ ಹಾಗಾದ್ರೆ ಒಂದು ಹೋಮ್ವರ್ಕ್ ಮಾಡ್ತಿರೋಣ ಎಸ್ ಹಾಗಾದ್ರೆ ರೂಟ್ 78 ನ ಇದೇ ತರ ಟ್ರಿಕ್ಸ್ ಬಳಸ್ಕೊಂಡು ವೇದಿಕ್ ಮ್ಯಾಥ್ಸ್ ಬಳಸ್ಕೊಂಡು ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅಂತೇಳಿ ಸಾಲ್ವ್ ಮಾಡಿ ನಿಮ್ಮ ಉತ್ತರವನ್ನ ನನ್ನ ಒಂದು VPIAS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪ್ಲೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಓಕೆನಾ ಸೊ ಅರ್ಥ ಆಯ್ತು ಅನ್ಕೋತೀನಿ ಮತ್ತೆ ಕೂಡ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಕ್ಲಾಸ್ಗಳೊಂದಿಗೆ ವೇದಿಕ್ ಮ್ಯಾಥ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಸಿ ಯು ನೆಕ್ಸ್ಟ್ ಕ್ಲಾಸ್ ಬೈ ಥ್ಯಾಂಕ್ ಯು